ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಪ್ರತಿಮಾ ವ್ಲಾಗ್ಸ್ ಕನ್ನಡ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಹೊಸ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಎಲ್ಲರೂ ಖುಷಿಯಿಂದನೇ ಹಬ್ಬನ ಆಚರಿಸ್ತೀರಾ, ಹಾಗೆ ಆಚರಿಸಿ ಕೂಡ. ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಿ. ಎಲ್ಲರಿಗೂ ಒಂದು ಸೆಕೆಂಡು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮನೆ ಹಬ್ಬ ಸಿಂಪಲಾಗಿ ಹೇಗಿತ್ತು ಅಂತ ನಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ಹಬ್ಬ ಸ್ಟಾರ್ಟ್ ಆಗೋದೇ ಮೊದಲನೇ ರಂಗೋಲಿಯಿಂದ. ಹಾಗಾಗಿ ನಮ್ಮ ಮನೇಲೂ ಕೂಡ ಒಂದು ಪುಟ್ಟ ರಂಗೋಲಿ ಬಿಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ರಂಗೋಲಿ ಬಿಡಿಸಾದ್ಮೇಲೆ ಅದಕ್ಕೆ ಬಣ್ಣ ಹಚ್ಚಿದ ಮೇಲೆ ಅದಕ್ಕೊಂದು ರೂಪನೇ ಬಂತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮನೆ ಹಬ್ಬ ಹೇಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಈ ರಂಗೋಲಿಯಿಂದನೇ ನಮ್ಮನೆ ಹಬ್ಬ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಲರ್ ಆಗಿತ್ತು. ಹೊರಗಡೆ ಕೆಲಸನೂ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಫಸ್ಟು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಹೆಣ್ಮಕ್ಳಿಗೆ ದೇವ್ರ ಮನೆ ಪೂಜೆ ಮುಗಿದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಾಗೆ. ಹಾಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ನಾನಿಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ನಾವು ಇದು ಶಾಸ್ತ್ರ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲನೂ ಕೂಡ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ನಾನು ಇದಕ್ಕೆ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಬೇರೆ ಬೇರೆ ಹಾಕ್ಕೊಂಡ್ರೆ ಸುಮ್ಮನೆ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಇದನ್ನೆಲ್ಲ ಸ್ವಲ್ಪನೇ ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ವಿಷಲ್ ಹೊಡೆಸ್ಕೊಂಡ್ರೆ ಆಯಿತು. ಕಡಲೆಕಾಯಿ ಗೆಣಸೆಲ್ಲ ಬಾಕಿ ಟೈಮಲ್ಲಿ ಎಷ್ಟು ವೇಸ್ಟ್ ಮಾಡಿದ್ದೀವಿ ಅಂದರೆ, ಮನೆಗೆ ತಂದಾಗೆಲ್ಲ ಬೀದಿಗೆ ಬಿಸಾಕ್ತಾಯಿದ್ವಿ, ಬಾನಿಗೆ ಹಾಕ್ತಿದ್ವಿ, ತಿಂತಾನೇ ಇರಲಿಲ್ಲ. ಇವತ್ತು ಅದನ್ನು ದುಡ್ಡು ಕೊಟ್ಟು ತರಬೇಕಾದ್ರೆ ತುಂಬಾ ಹೊಟ್ಟೆ ಉರಿಯಿತು. ಏಕೆಂದರೆ ನಮ್ಮ ಕಡೆ ಅದನ್ನು ಬೆಳಿಬೇಕಾದ್ರೆ ರೋಡಲ್ಲೆಲ್ಲ ಬಿದ್ದು ಒದ್ದಾಡುತ್ತೆ. ಯಾರು ಬೇಕಾದರೂ ತೊಗೊಂಡೋಗ್ಬೋದು. ಅದನ್ನು ತಿಂತಾನೇ ಇರಲಿಲ್ಲ. ಇವಾಗ ಅದನ್ನು ದುಡ್ಡು ಕೊಟ್ಟು ತೊಗೊಬರ್ಬೇಕಾದ್ರಂತೂ ತುಂಬಾ ಹೊಟ್ಟೆ ಉರಿದ್ಬಿಡ್ತು. ಏನು ಮಾಡೋಕ್ಕಾಗುತ್ತೆ, ಹಬ್ಬಕ್ಕೆ ಇದು ಬೇಕೇ ಬೇಕಲ್ವ. ಹಾಗಾಗಿ ಅದನ್ನು ಕೂಡ ಎಲ್ಲನೂ ಸ್ವಲ್ಪ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಮಾಡಿಟ್ಕೊಂಡು ನೈವೇದ್ಯಕ್ಕಿಟ್ಟು ನಾನಿಲ್ಲಿ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಪೂಜೆಗೆ ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ 1 ಗಂಟೆ ಆಗುತ್ತೆ. ನಮ್ಮ ಮನೆ ಅದನ್ನೇ ಹೇಳ್ತಾ ಇರ್ತಾರೆ, ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ 3 ಅವರು, ಪೂಜೆ ಮಾಡೋಕ್ಕೆ 1 ಅವರು, ನಿನಗೆ ಅಂತಲೇ ಒಂದು 5 ಗಂಟೆ ಟೈಮ್ ಬಿಟ್ಬಿಡಬೇಕು, ನಿನ್ನನ್ನು ಯಾವ ಕೆಲಸಕ್ಕೂ ಕರಿಬಾರ್ದು, ಪೂಜೆ ಎಲ್ಲ ಮುಗಿಸಿ ಬರೋತ್ತಿಗೆ ನಿನ್ನ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ನನ್ನ ಚಿಕ್ಕದ್ರಿಂದನೂ ನನಗೆ ಅದೊಂದು ಅಭ್ಯಾಸ. ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆನಾದರೂ ಪೂಜೆ ಮಾಡಬೇಕು, ಅದೇ ನನ್ನ ಇಷ್ಟ. ನನಗೆ ಆ ಥರ ಪೂಜೆ ಮಾಡಿದ್ರೇ ನನಗೆ ಪೂಜೆ ಮಾಡಿದೆ ಅಂತಲೇ ಅನಿಸೋದು. ನನಗೆ 5 ನಿಮಿಷಕ್ಕೆಲ್ಲ ಪೂಜೆ ಮಾಡಿಬಿಟ್ರೆ ನನಗೆ ಸಮಾಧಾನವೇ ಆಗೋಲ್ಲ. ನಾನು ಸರಿಯಾಗಿ ಪೂಜೆ ಮಾಡಿಲ್ಲ ಅಂತ ಅದನ್ನೇ ದಿನ ಇಡೀ ಹೇಳ್ಕೊಂಡು ಮನಸಲ್ಲೇ ಕೊರಗ್ತಾ ಇರ್ತೀನಿ. ನನ್ನ ನೆಮ್ಮದಿಯಾಗಿ ನಾನು ಪೂಜೆ ಮಾಡಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ನನಗೇನು ಪ್ರೆಸರ್ ಕೊಡಬಾರ್ದು. ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೆ ನಾನು ನೆಮ್ಮದಿಯಾಗಿ ಎಲ್ಲ ಥರ ಆರತಿ ಹಾಗೆ ನಾನು ಪೂಜೆ ಮಾಡಬೇಕು. ಅದೇ ನನ್ನ ಇಷ್ಟ ಕೂಡ. ನನಗೂ ಸಮಾಧಾನ ಆಗೋದು ಆ ಥರ ಪೂಜೆ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಅದಕ್ಕೆ ನಮ್ಮ ಚಿಕ್ಕಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಎಷ್ಟೇ ಆದರೂ ನೀನು ಪೂಜಾರಿ ಮೊಮ್ಮಗಳಲ್ವಾ, ಹಾಗಾಗಿ ನೀನು ಪೂಜೆ ಮಾಡೋ ಪದ್ಧತಿ ನನಗೂ ಇಷ್ಟ ಅಂತ ಹೇಳ್ತಾ ಇರ್ತಾರೆ. ಆ ಥರ ಅಂತ ಏನಿಲ್ಲ, ಆದರೆ ನನಗೆ ಅದೇ ಆ ಥರ ಪೂಜೆ ಮಾಡಿದ್ರೇ ನನಗೆ ನೆಮ್ಮದಿ, ಖುಷಿ, ಸಂತೋಷ. ಆ ದಿನ ನನ್ನ ಮೈಂಡು ನನ್ನ ಮನಸ್ಸು ಎರಡೂ ಫ್ರೀಯಾಗಿರುತ್ತೆ. ಹಾಗಾಗಿ ಹಬ್ಬ ಬಂತು ಅಂದರೆ ಮನೆಯಲ್ಲಿ ಒಂದು ಕಳೆನೇ ದೇವ್ರ ಮನೆ. ಆ ದೇವ್ರ ಮನೆ ಅಲಂಕಾರವಾಗಿದ್ದರೆ ನಾವು ಕೂಡ ಅಲಂಕಾರವಾಗಿದ್ದು ಅನ್ನೋ ಥರನೇ. ನನಗೆ ಇವತ್ತು ಪೂಜೆ ಮಾಡಬೇಕಾದ್ರೆ ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆ. ಆ ಥರ ಹೇಳಬಾರ್ದಂತೆ, ಆದರೆ ನಮ್ಮ ಮನೆ ಇವತ್ತು ಬಂದವರೆಲ್ಲ ಹಾಗೆ ಹೇಳ್ತಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಅಂತ. ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಟೈಮೇ ಆಗೋಗ್ಬಿಟ್ಟಿತ್ತು. ತಿಂಡಿ ಮಾಡೋಕ್ಕೆ ಅಂತ ಬಂದೆ. ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಸಿ ಅಂತ ಹೇಳ್ತಾಯಿದ್ರು. ಅರ್ಜೆಂಟಿಗೆ ಏನಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಹಾಗೆ ಯೋಚನೆ ಮಾಡಿದಾಗ ಬೇಗ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತ ರೈಸಿಗೆ ಇಟ್ಬಿಟ್ಟು ಪಟ ಅಂತ ಸಿಂಪಲ್ಲಾಗಿ ಕೆಲವೊಂದು ಐಟಮ್ ಇರಲಿಲ್ಲ, ಆದರೂ ಕೂಡ ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿ ನಾನಿಲ್ಲಿ ಫ್ರೈಡ್ ರೈಸ್ನ ಮಾಡಿಕೊಂಡು ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ. ಅದು ಸಿಂಪಲಾಗಿ ಬೇಗ ಮಾಡಿದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಮಕ್ಕಳೆಲ್ಲ ಅದನ್ನೇ ಹೇಳ್ತಾ ಇರ್ತಾರೆ, ಪಟ ಅಂತ ಅಡುಗೆ ಮಾಡ್ತೀರಾ, ಎಷ್ಟು ಬೇಗ ಅಡುಗೆ ಮಾಡ್ತೀರಾ, ಮತ್ತು ತುಂಬ ಟೇಸ್ಟಾಗಿ ಮಾಡ್ತೀರಾ ಮಮ್ಮಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು. ಟೇಸ್ಟ್ ಚೆನ್ನಾಗಿತ್ತು ಕೂಡ. ಫ್ರೈಡ್ ರೈಸ್ ಅರ್ಜೆಂಟಾಗಿ ಮಾಡಿದ್ರು ಕೂಡ ಚೆನ್ನಾಗಿತ್ತು. ಮಕ್ಕಳಿಗೆ ಫಸ್ಟು ಇದನ್ನೆಲ್ಲ ತಿನ್ನಿರಪ್ಪ, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಇದನ್ನು ತಿಂದ್ಬಿಟ್ಟು ಫಸ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಅವ್ರು ತಿನ್ನಲೇ ಇಲ್ಲ. ಫಸ್ಟು ನಂಗೆ ಹೊಟ್ಟೆ ಹಸಿತಿದೆ, ಆಮೇಲೆ ತಿಂತೀನಿ ಅಂತೇಳಿ ಅವರು ಫಸ್ಟು ಊಟನೇ ತಿಂದರು. ಪಾಪ ಹೊಟ್ಟೆ ಹಸ್ಕೊಬಿಟ್ಟಿತ್ತು. ಎಲ್ಲ ಊಟ ಎಲ್ಲ ಆಯಿತು.
ಊಟ ಎಲ್ಲ ಮುಗಿಸೋತ್ತಿಗೆ ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಮಕ್ಕಳು ಏನಾದರೂ ಸ್ವೀಟ್ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ರು. ಆ್ಯಕ್ಚುಲಿ ನಾವು ಇವತ್ತು ನಾನ್ ವೆಜ್ ಮಾಡಬೇಕಾಗಿತ್ತು. ಗುರುವಾರ ಬಂದಿರೋದ್ರಿಂದ ನಾವು ನಾನ್ ವೆಜ್ ಮಾಡಲಿಲ್ಲ. ಇವತ್ತು ನಾವು ನಾನ್ ವೆಜ್ಜೇ ಈ ಹಬ್ಬಕ್ಕೆ ನಾವು ಜಾಸ್ತಿ ನಾನ್ ವೆಜ್ಜೇ ಮಾಡೋದು. ನಮ್ಮ ಸೈಡ್ ಎಲ್ಲರೂ ಅಷ್ಟೇ. ಸುಗ್ಗಿ ಹಬ್ಬ ಅಂದರೆ ನಮಗೆ ಫಸ್ಟು ಹಿಂದಿನ ದಿನವೇ ನಾವು ಪೊಂಗಲೆಲ್ಲ ಮಾಡಿ ನಾವು ಬೆಳೆದಿರೋ ಬೆಳೆಗೆಲ್ಲ ಪೂಜೆ ಮಾಡಿ ನೆಕ್ಸ್ಟು ಹಬ್ಬದ ದಿನ ನಾವು ಮಾಡೋದು ನಾನ್ ವೆಜ್ಜು. ಆದರೆ ಇವತ್ತು ಮಾಡಲಿಲ್ಲ. ಸಿಂಪಲಾಗಿ ಒಂದು ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂಥೇಳಿ ಅವ್ರಿಗೆ ಜಾಮೂನ್ ಮಾಡಿಕೊಟ್ಟೆ. ನಾನಿಲ್ಲಿ ಪಾನಕಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸ್ವೀಟ್ ಎಷ್ಟು ತಿಂತೀವಿ ಅಷ್ಟು ನಾನು ಕಮ್ಮಿ ಪ್ರಮಾಣದಲ್ಲಿ ನಾನು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಂಡು ಪಾನಕ ಒಂದೆಳೆ ಪಾನಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಅದು ಆರೋಕ್ಕೆ ಎತ್ತಿಟ್ಕೊಂಡೆ. ನಾನಿಲ್ಲಿ ಜಾಮೂನ್ ಪ್ಯಾಕೆಟು ನಾನಿಲ್ಲಿ 2 ಪ್ಯಾಕೆಟ್ ಜಾಮೂನ್ ಪುಡಿ ತೊಗೊಂಡಿದ್ದೀನಿ. ಬೈ ಒನ್ ಗೆಟ್ ಒನ್ ಇತ್ತು, ಹಾಗೆ ಆಫರ್ ಇತ್ತಲ್ವಾ, ಹಾಗೆ ಎರಡು ಪ್ಯಾಕೆಟ್ ತೊಗೊಂಡೆ. ಇದನ್ನು ನೀಟಾಗಿ ಇದೆಲ್ಲ ಮಾಡಿಕೊಂಡು ಅದು ಹಸಿ ಹಾಲಲ್ಲೇ ಹಾಕ್ಕೊಂಡು ಕಲಿಸ್ಕೋಬೇಕಾಗಿತ್ತು. ನಾನು ಸ್ವಲ್ಪ ಹಾಲನ್ನ ಕಾಯಿಸಿಟ್ಬಿಟ್ಟಿದ್ದೆ. ಬೆಳಗ್ಗೆಯಲ್ಲೇ ಹಾಲು ಕಾಯಿಸಿಟ್ಬಿಟ್ಟಿದ್ನಲ್ಲ ಅದನ್ನೇ ಹಾಕ್ಕೊಂಡೆ. ಹಾಲೆಲ್ಲ ನೀಟಾಗಿ ಹಾಕ್ಕೊಂಡು ತುಂಬ ತೆಳ್ಳೇನೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಆ ಥರ ಮೀಡಿಯಮ್ ಹದದಲ್ಲಿ ಹಾಲು ಹಾಕ್ಕೊಂಡು ನೀಟಾಗಿ ನೇಯ್ಕೋಬೇಕು. ಹಾಗೆ ತುಂಬ ಚೆನ್ನಾಗಿ ನೇಯ್ಕೊಂಡು ಉಂಡೆ ತುಂಬ ಚೆನ್ನಾಗಿ ಬಂತು. ಆದರೆ ಅದು ಏನು ಮಿಸ್ಟೇಕ್ ಆಯಿತೋ ಗೊತ್ತಿಲ್ಲ ನನಗಂತೂ. ಜಾಮೂನ್ ಮಾತ್ರ ಎಲ್ಲ ಫುಲ್ಲು ಒಡೆದೋಗ್ಬಿಡ್ತು. ಅದೇ ಬೇಜಾರಾಯಿತು ನನಗೆ. ಆದರೆ ನಾನು ಏನು ಮಿಸ್ಟೇಕ್ ಮಾಡಿದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಅದು ಚೆನ್ನಾಗಿ ಎಲ್ಲನೂ ಕೂಡ ಹದ ಹಾಕಿ ನೀಟಾಗಿ ಮ್ಯಾಶ್ ಮಾಡಿದ್ದೆ. ಬಟ್ ಅದು ಎಣ್ಣೆಗೆ ಹಾಕ್ತಾ ಬ್ರೌನ್ ಕಲರ್ ಬಂದ ತಕ್ಷಣ ಖುಷಿ ಆಯಿತು ಚೆನ್ನಾಗಿ ಬಂದಿದೆ ಅಂಥೇಳಿ. ಬಟ್ ಅದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ನಾನು ಈ ಉಂಡೆ ನೋಡೇ ನಾನು ಫುಲ್ ಖುಷಿ ಆಗಿಬಿಟ್ಟಿದೆ. ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತು ಅಂತ. ನಾನು ಯಾವಾಗ ಮಾಡಿದ್ರೂ ಈ ಥರ ಹಾಳಾಗಿಲ್ಲ. ಇದು ಫಸ್ಟ್ ಟೈಮ್ ನಾನು ಮಾಡಿರೋ ಜಾಮೂನ್ ಹಾಳಾಗಿರೋದು. ಎಲ್ಲ ಚೆನ್ನಾಗಿ ಬಂತು ಅನ್ನೋಷ್ಟರೊಳಗಡೆ ಅದು ಪಕ್ಳ ಆಗೋಗ್ಬಿಡ್ತು. ಬೇಜಾರಾಗೋಯಿತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಅದನ್ನೇ ಹೇಳ್ತಾಯಿದ್ರು, ಏನು ಬೇಜಾರು ಮಾಡ್ಕೋಬೇಡಿ ಮಮ್ಮಿ, ಏನು ಆಗಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬಟ್ ಏನು ಮಾಡೋದು, ಸ್ವಲ್ಪ ಪಕ್ಳ ಆಗಿಬಿಟ್ಟಿದೆ ಅಂತ. ಬಟ್ ಜಾಮೂನು ಅಂತೇಳಿದ್ರೆ ಫುಲ್ಲು ಶೇಪಲ್ಲಿ ಬರಬೇಕು, ನೀಟಾಗಿ ಉಂಡೆ ಬರಬೇಕು. ಬಟ್ ಏನಾಯಿತು, ಏನು ಮಿಸ್ಟೇಕ್ ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ. ಎಲ್ಲ ಫುಲ್ಲು ಒಡೆದೋಗ್ಬಿಡ್ತು. ನನಗೆ ಅದೇ ಬೇಜಾರಾಗಿದ್ದು. ಇದು ಅಡುಗೆಯಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಬೇಜಾರು ಮಾಡಿಸಿದ್ದು. ಆದರೆ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮು ಎಷ್ಟೇ ನಳಪಾಕ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಸರಿ ನಾವು ದಾರಿ ತಪ್ಪಲೇಬೇಕು. ಹಾಗೆ ಆ ಅನುಭವ ನನಗೂ ಕೂಡ ಆಯಿತು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಲಿ, ಏನೇ ಮಾಡಲಿ, ಯಾವುದೇ ಮನುಷ್ಯ ಆಗಲಿ, ಎಷ್ಟು ದೊಡ್ಡ ಭಟ್ರಾದ್ರೂ ಕೂಡ ಒಂದಲ್ಲ ಒಂದು ಅಡುಗೆಯಲ್ಲಿ ಅವರು ಸೋಲ್ತಾರೆ. ಹಾಗಾಗಿ ನಾನು ಕೂಡ ಅದರಲ್ಲಿ ನಾನೇನು ದೊಡ್ಡ ಅಡುಗೆ ಭಟ್ ಏನಲ್ಲ. ಆದರೂ ನನ್ನ ಅಳತೆಗೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀನಿ. ಜಾಮೂನೆಲ್ಲ ರೆಡಿ ಆಯಿತು. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಇತ್ತು. ಅವರು ಇರಲಿಲ್ಲ, ಊರಿಗೆ ಹೋಗಿದ್ದರು. ಅವ್ರ ಅಕ್ಕನ ಗಂಡಂದು ಇವತ್ತು ಶಬರಿಮಲೆ ಕಟ್ಟಿತ್ತು. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಅವರು 7:30 8 ಗಂಟೆಗೆ ಬಂದರು. ಅಷ್ಟೊತ್ತಿಗೆ ಮಗ ಸರ್ಪ್ರೈಸಾಗಿ ಅಪ್ಪನಿಗೆ ಕೇಕ್ ತಗೊಬಂದಿದ್ದ. ನನಗೂ ಗೊತ್ತೇ ಇರಲಿಲ್ಲ ಅವ್ನು ಕೇಕ್ ತಂದಿದ್ದು. ಹಾಗೆ ಅವ್ರ ಅಪ್ಪನಿಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಪಾರ್ಟಿ ಬೇರೆ ಕೇಳ್ತಾ ಇದ್ದ. ಅವರೇನು ಇಷ್ಟೆಲ್ಲ ಆಚರಿಸ್ಕೊಳ್ಳಲ್ಲ, ಆದರೆ ಮಕ್ಕಳು ಖುಷಿಗೇನು ಬೇಡ ಅಂತ ಹೇಳಲಿಲ್ಲ. ಸಿಂಪಲಾಗಿ ಹಂಗೆ ಮನೇಲೇ ಕೇಕ್ ಕಟ್ ಮಾಡಿಸಿದ್ವಿ. ಅಷ್ಟರೊಳಗಡೆ ನನ್ನ ಮಗನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವರು ಕೂಡ ನಮ್ಮ ಖುಷಿಲಿ ಅವರು ಭಾಗಿಯಾಗಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಮನೆಗೆ ಏನಾದ್ರು ಮಾಡಿದಾಗ, ಯಾರಾದರೂ ಬಂದಾಗ ಅವರು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರಲ್ಲ, ಆಗ ನಂಗೆ ತುಂಬಾ ಖುಷಿಯಾಗುತ್ತೆ. ನನ್ನ ಮಕ್ಕಳು ಫ್ರೆಂಡ್ಸು ಅಷ್ಟೇ ಒಂಥರ ಅವರು ಖುಷಿಯಾಗಿ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ. ಅವರು ಒಬ್ಬ ಮಾತ್ರ ತುಂಬ ನಾಚ್ಕೊತಾ ಇದ್ದ. ಆಗ ನಾವೆಲ್ಲ ರೇಗಿಸ್ತಾ ಇದ್ದೋ. ಹಾಗೆ ಎಲ್ಲರೂ ಕೂಡ ಕೇಕ್ ತಿನ್ನಿಸಿ ಅವ್ರಿಗೆ ವಿಶ್ ಮಾಡಿ ಮಕ್ಕಳೆಲ್ಲ ಹೋದರು. ಇನ್ನು ನಾವು ಸಿಂಪಲಾಗಿ ಅಡುಗೆ ಏನು ಜಾಸ್ತಿ ಮಾಡಿರಲಿಲ್ಲ. ಸಿಂಪಲಾಗಿ ಪಲಾವ್ ಮಾಡ್ಕೊಂಡಿದ್ವಿ. ಅದನ್ನೇನು ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ. ಯಾವಾಗಲೂ ಪಲಾವ್ ತೋರಿಸ್ತಾ ಇರ್ತಾಳೆ ಅಂತ ಅಂದ್ಕೊತೀರಾ ಅಂತ. ಫೈನಲಿ ಈ ಹಬ್ಬನ ತುಂಬಾ ಎಂಜಾಯ್ ಮಾಡಿಕೊಂಡು ಆಚರಿಸ್ತೋ. ತುಂಬಾ ಖುಷಿಯಾಯಿತು. ವರ್ಷದ ಮೊದಲನೇ ಹಬ್ಬ ನಮಗೆ ತುಂಬಾ ಖುಷಿ ಕೊಡ್ತು. ಹಾಗೆ ತುಂಬಾ ಹಾಗೆ ಎಲ್ಲರೂ ಖುಷಿಯಿಂದ ಹಬ್ಬನ ಸಂತೋಷವಾಗಿಂದ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ವರ್ಷದ ಮೊದಲನೇ ಹಬ್ಬ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡಿ ಎಲ್ಲರ ಲೈಫಲ್ಲೂ
ಎಲ್ಲರ ಲೈಫಲ್ಲೂ ಹೊಸ ಅಚೀವ್ಮೆಂಟ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ತಪ್ಪಿದರೂ ಕ್ಷಮಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.